ಇದ್ದಾರೆ, ಮಾತಾಡ್ಲಿ, ಬೇಡ ಅಂತ ಅಂದಿಲ್ಲ. ಬಟ್ ಒಬ್ಬ ಶಾಸಕ ಎದ್ದು ನಿಂತು, ಬೆಂಗಳೂರಿನ ಶಾಸಕ, ನನ್ನ ಕ್ಷೇತ್ರದಲ್ಲಿ ಏನಾಗ್ತಾ ಇದೆ ಏನಾಗಿಲ್ಲ ಅನ್ನೋದ್ರ ಬಗ್ಗೆ ಮಾತಾಡಿದ ತಕ್ಷಣ ವೈಯಕ್ತಿಕವಾಗಿ ನಿಂದನೆ ಎದಕ್ಕೆ ಬರಬೇಕು? ಆ ಕಡೆ ಮುನ್ರತ್ನವ್ರು, ನಿಮ್ಗೂ 3 ಜನ ಮಕ್ಕಳಿದ್ದಾರೆ, ನಿಮ್ಗೂ 3 ಜನ ಮಕ್ಕಳನ್ನ ಎದಕ್ ಕರ್ಕೊಂಡ್ ಬರ್ತೀರಿ? ಎದಕ್ ಕರ್ಕೊಂಡ್ ಬರ್ತೀರಿ? ಮೊನ್ನೆ ಶಿವಲಿಂಗೇಗೌಡ್ರು, ನಿನ್ ಹೆಂಡತಿ, ತಹಶೀಲ್ದಾರು, ನಿನ್ ಹೆಂಡತಿ, ಇವ್ರು ನೋಡಿದ್ರೆ ನಿಮ್ ಮಕ್ಕಳು ಫುಟ್ಪಾತ್ ಅಲ್ಲಿ ಓಡಾಡೋ ಜನ ಕೂಡ ಹಿಂಗ್ ಮಾತಾಡಲ್ಲ ನಿಮ್ ತರ, ನಿಮ್ ರಾಜಕಾರಣಿಗಳ ತರ. ಅದ್ರಲ್ಲೂ ಕೂಡ ನೀವು ಮಿನಿಸ್ಟರ್ಸ್ಗಳಾಗಿರೋರು, ನಾಳೆ ಮುಖ್ಯಮಂತ್ರಿಗಳಾಗೋಕ್ ಹೊರಟಿದ್ದೀರಿ ತಾವುಗಳೆಲ್ಲ. ಫುಟ್ಪಾತ್ ಅಲ್ಲಿ ಹೋಗುವಂತ ಕಾಮನ್ ಮೆನ್ ಕೂಡ ಹಿಂಗ್ ಮಾತಾಡೋದಿಲ್ಲ. ಆ ಲೆವೆಲ್ಗೆ ತಾವು ಮಾತಾಡ್ತೀರಿ. ನಿನ್ ಹೆಂಡತಿ, ನಿನ್ ಮಕ್ಕಳು, ನೀನೊಬ್ಬ ರೇಪಿಸ್ಟು, ಏಡ್ಸ್ ಇಂಜೆಕ್ಷನ್ ಕೊಡ್ತೀಯಾ? ಏನ್ ಅಸಹ್ಯ ಇದು ಕೇಳಿಸ್ಕೊಳ್ಳೋದು. ದಮ್ ತೋರ್ಸ್ಲಾ, ತಾಕತ್ ತೋರ್ಸ್ಲಾ. ದಮ್ಮು ತಾಕತ್ತು ರಾಜ್ಯದ ಅಭಿವೃದ್ಧಿಗೆ ತೋರಿಸಿ, ದಮ್ಮು ತಾಕತ್ತು ಜನರ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ತೋರಿಸಿ, ದಮ್ಮು ತಾಕತ್ತು ಇಡೀ ಭಾರತದಲ್ಲಿ ಕರ್ನಾಟಕ ಯಾವ ರೀತಿ ಈ ಹಿಂದೆ ತುಂಬಾ ತನ್ನ ಹಿರಿಮೆಗೆರಿಮೆನ ಹೆಚ್ಚು ಮಾಡ್ಕೊಂಡಿತ್ತೋ ಅದೇ ರೀತಿ ಇವತ್ತು ಎಲ್ಲಾ ಕಡೆಯಿಂದನೂ ಬೆಂಗಳೂರಿನ ಬಗ್ಗೆ ಬೇರೆ 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 ರೀತಿಯಾದಂತ ಮಾತುಗಳನ್ನ ಕೇಳ್ತಿದೀವಿ. ಅಂತದ್ದಾಗದೇ ಇರೋ ರೀತಿಯಲ್ಲಿ ಹೇಗೆ ಈ ಬೆಂಗಳೂರಿನ ಈ ಹಿಂದಿನ ಗತವೈಭವವನ್ನ ಮರುಕಳಿಸುವಂತೆ ಮಾಡ್ಬೇಕು ಅನ್ನೋದರ ಬಗ್ಗೆ ದಮ್ಮು ತಾಕತ್ತು ತೋರಿಸಿ. ಆ ದಮ್ಮು ತಾಕತ್ತು ತೋರ್ಸೋದ್ ಬಿಟ್ಬಿಟ್ಟು ನೀನವನು, ನೀನ್ ಹಂಗೆ, ನೀನ್ ರೇಪಿಸ್ಟು, ನೀನ್ ಕಳ್ಳ, ನೀನ್ ಸುಳ್ಳ, ಬರೀ ಇಂಥವೇ ಮಾತುಗಳು ಮಾತಾಡ್ಕೊಂಡು ಅಧಿವೇಶನದ ಅಮೂಲ್ಯವಾದಂತಹ ಸಮಯವನ್ನು ಹಾಳು ಮಾಡ್ಬೇಡ್ರಿ. ದಿ ಸೇಮ್ ಟೈಮ್ ಜನರ ಹಾರ್ಡ್ ಅರ್ನ್ಡ್ ಮನಿ ಥ್ರೂ ಟ್ಯಾಕ್ಸ್ ವೇಸ್ಟ್ ಮಾಡ್ತಾ ಇದ್ದೀರಾ. ದಿನಕ್ಕೆ 10 30 ಲಕ್ಷನೋ 40 ಲಕ್ಷನೋ ಖರ್ಚು ಮಾಡ್ತಾ ಇದ್ದೀರಾ. ಒಳ್ಳೇದ್ ಮಾತಾಡಿ.